Hello students, let us start with chapter 15, part 1, and the chapter name is Biodiversity and Conservation. And the new heading is ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಇದೆ. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಇದೆ. ಸೊ ಫಸ್ಟ್ ಏನಿದೆ ಅಂದರೆ ಬಯೋಡೈವರ್ಸಿಟಿ ಅಂತಂದರೆ ಏನು ಅಂತ ಗೊತ್ತು ಮಾಡ್ಕೊಳ್ಳೋಣ. ಸೊ ಬಯೋ ಅಂತಂದರೆ ಲೈಫ್, ಡೈವರ್ಸಿಟಿ ಅಂತಂದರೆ ವೆರೈಟಿ. ಸೊ ಸಿಂಪಲ್ ಫಾರ್ಮ್ನಲ್ಲಿ ಡೆಫಿನೇಷನ್ ಹೇಳಬೇಕಾಗಿತ್ತು ಬಯೋಡೈವರ್ಸಿಟಿದಂದರೆ ಸೊ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಿ, ಒಂದು ಸಿಂಪಲ್ ಡೆಫಿನೇಷನ್. ಆದರೆ ಇಲ್ಲಿ ಕೊಟ್ಟಿರುವಂಥ ಡೆಫಿನೇಷನು ಇಟ್ ಈಸ್ ದ ಡೈವರ್ಸಿಟಿ ಆಫ್ ಬಯೋಲಾಜಿಕಲ್ ಆರ್ಗನೈಸೇಷನ್ಸ್ ರೇಂಜಿಂಗ್ ಫ್ರಮ್ ಸೆಲ್ಯುಲಾರ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಟು ಬಯೋಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಅ ಡೈವರ್ಸಿಟಿ ಆಫ್ ವಾಟ್ ಅಂತ ಹೇಳ್ತಾ ಇದ್ದಾರೆ? ಡೈವರ್ಸಿಟಿ ದಟ್ ಈಸ್ ವೆರೈಟಿ ಆಫ್ ಬಯೋಲಾಜಿಕಲ್ ಆರ್ಗನೈಸೇಷನ್. ಈಗ ಬಯೋಲಾಜಿಕಲ್ ಆರ್ಗನೈಸೇಷನ್ಸ್ ಅಂದರೆ ಏನು? ಸೊ ನಾವು ಸೆಲ್ಲಿಂದ ಏನಿದೆ ಅಂದರೆ ಒಂದು ಸೆಲ್ಯುಲಾರ್ ಒಂದು ಆರ್ಗ್ಯಾನಿಸಮ್ವರೆಗೂ ಏನಿದೆ, ಸೆಲ್, ಟಿಶ್ಯೂ, ಆರ್ಗನ್ ಸಿಸ್ಟಮ್, ಒಂದು ಆರ್ಗ್ಯಾನಿಸಮ್. ಸೊ ಇವೆಲ್ಲ ಏನಿದೆ ಅಂದರೆ ಒಂದು ಬಯೋಲಾಜಿಕಲ್ ಆರ್ಗನೈಸೇಷನ್ ಅಂತ ಸ್ಟಡಿ ಮಾಡ್ತೀವಿ. ಎಲ್ಲಿಂದ ಎಲ್ಲಿವರೆಗೂ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ರೇಂಜಿಂಗ್ ಫ್ರಮ್ ಸೆಲ್ಯುಲಾರ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಟು ಬಯೋಮ್ಸ್. ಅಂದರೆ ಅವ್ರು ಹೇಳೋ ಪ್ರಕಾರ ಏನಿದೆ ಅಂದರೆ ನಾವು ಡೈವರ್ಸಿಟಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸೆಲ್ಯುಲರ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಲೈಕ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ಸ್, ಇವೆಲ್ಲ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಒಂದು ಸೆಲ್ನಲ್ಲಿ. ಸೊ ಒಂದು ಸೆಲ್ನಲ್ಲಿ ಇರ್ತಕ್ಕಂಥ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹಿಡ್ಕೊಂಡು ಬಯೋಮ್ಸ್ವರೆಗೂ, ಬಯೋಮ್ ಅಂದಾಗ ಅ ಲಾರ್ಜ್ ಕಮ್ಯುನಿಟಿ ಆಫ್ ಅ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್, ಅಲ್ಲಿವರೆಗೂ ಏನಿದೆ ಅಂದರೆ ಬಯೋಡೈವರ್ಸಿಟಿಯನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಎಡ್ವರ್ಡ್ ವಿಲ್ಸನ್ ಪಾಪ್ಯುಲರೈಸ್ ದ ಟರ್ಮ್ ಬಯೋಡೈವರ್ಸಿಟಿ. ಸೊ ಇವರು ಸೈಂಟಿಸ್ಟ್, ತಳಗಡೆ ಇಮೇಜ್ನಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಸೆಕೆಂಡ್ ಇಮೇಜ್ನಲ್ಲಿ. ಸೊ ಎಡ್ವರ್ಡ್ ವಿಲ್ಸನ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಆ ಟರ್ಮ್ ಬಯೋಡೈವರ್ಸಿಟಿಯನ್ನು ಏನಿದೆ ಅಂತಂದರೆ ಪಾಪ್ಯುಲರೈಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಇದೆ. ಸೊ ಬಯೋಡೈವರ್ಸಿಟಿಯನ್ನು ಸ್ಟಡಿ ಮಾಡ್ತಾ ಇರುವಾಗ ಏನಿದೆ ಅಂದರೆ 3 ಲೆವೆಲ್ಸು ಸ್ಟಡಿ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಏನಿದೆ ಅಂದರೆ ಜೆನೆಟಿಕ್ ಡೈವರ್ಸಿಟಿ ಅಂತ ಇದೆ. ಸೊ ಸೆಕೆಂಡ್ ಒನ್ ಏನಿದೆ ಸ್ಪೀಶೀಸ್ ಡೈವರ್ಸಿಟಿ ಅಂತ ಇದೆ. ಆಮೇಲೆ ಥರ್ಡ್ ಒನ್ ಏನಿದೆ ಅಂದರೆ ಎಕಲಾಜಿಕಲ್ ಡೈವರ್ಸಿಟಿ ಅಂತ ಬರುತ್ತೆ. ಟೋಟಲಿ ಏನಿದೆ ಅಂದರೆ ಇವಾಗ ನಾವು 3 ಡೈವರ್ಸಿಟಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ನಾವು. ಫಸ್ಟ್ ಒನ್ ದಟ್ ಈಸ್ ಜೆನೆಟಿಕ್ ಡೈವರ್ಸಿಟಿ. ಸೊ ಇದರಲ್ಲಿ ಏನಿದೆ, ಜೆನೆಟಿಕ್ ಡೈವರ್ಸಿಟಿ ಅಂದರೆ ಏನು? ಡೈವರ್ಸಿಟಿ ಶೋನ್ ಬೈ ದ ಸಿಂಗಲ್ ಸ್ಪೀಶೀಸ್ ಎಟ್ ಅ ಜೆನೆಟಿಕ್ ಲೆವೆಲ್, ಅದನ್ನು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಡೈವರ್ಸಿಟಿ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಜೀನಸ್ ಲೆವೆಲ್ನಲ್ಲಿ ಯಾವಾಗ ಡೈವರ್ಸಿಟಿಯನ್ನು ಸ್ಟಡಿ ಮಾಡ್ತೀವಿ ಒಂದು ಸ್ಪೀಶೀಸ್ದು, ಸೊ ಅದನ್ನು ಏನಂತ ಹೇಳ್ತೀವಿ? ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಕೊಟ್ಟಿರೋ ಎಕ್ಸಾಂಪಲ್ ಏನಿದೆ ಅಂದರೆ ರೌಲ್ಫಿಯಾ ವಾಮಿಟೋರಿಯಾ ಅಂತ ಇದೆ. ಇದು ಪ್ಲಾಂಟ್ ಏನಿದೆ ಅಂದರೆ ಎಲ್ಲಿ ಸಿಗುತ್ತೆ? ಹಿಮಾಲಯನಲ್ಲಿ ಸಿಗುತ್ತೆ. ಸೊ ಈ ಪ್ಲಾಂಟ್ ಏನಿದೆ ಅಂದರೆ ಇಟ್ ವಿಲ್ ಶೋ ಅ ಜೆನೆಟಿಕ್ ವೇರಿಯೇಷನ್ಸ್ ಇನ್ ದ ಪೊಟೆನ್ಷಿ. ಸೊ ಏನಿದೆ ಎಫೆಕ್ಟಿವ್ನೆಸ್, ಭಾಳಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಏನಿದೆ ಇದ್ದಾಗ ಸೊ ಜೆನೆಟಿಕ್ ವೇರಿಯೇಷನ್ಸ್ ಅಂದರೆ ಚೇಂಜಸ್ ಇನ್ ದ ಎಫೆಕ್ಟಿವ್ನೆಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಅ ಕೆಮಿಕಲ್ ರೆಸ್ಪರೈನ್. ಇಲ್ಲೇನಿದೆ ರೆಸ್ಪರೈನ್ ಅನ್ನೋ ಇದೇನಿದೆ ಅಂತಂದರೆ ಇದು ಒಂದು ಡ್ರಗ್ ಇದೆ. ಈ ಡ್ರಗ್ ಏನಿದೆ ಅಂತಂದರೆ ಎದು ಸಲುವಾಗಿ ಯೂಸ್ ಮಾಡ್ತಾರೆ ಅಂದರೆ ಫಾರ್ ದ ಟ್ರೀಟ್ಮೆಂಟಿಂದ ಹೈ ಬ್ಲಡ್ ಪ್ರೆಷರ್ ಸಲುವಾಗಿ ಯೂಸ್ ಮಾಡ್ತಾರೆ. ಸೊ ಅವ್ರು ಕೊಟ್ಟಿರೋದು ಎಕ್ಸಾಂಪಲ್ ಏನಿದೆ ಅಂದರೆ ಫಸ್ಟ್ ಎಕ್ಸಾಂಪಲು ದಟ್ ಈಸ್ ರೌಲ್ಫಿಯಾ ವಾಮಿಟೋರಿಯಾ ಅನ್ನೋ ಎಕ್ಸಾಂಪಲ್ದು ಏನಿದೆ ಅಂತಂದರೆ ಒಂದು ಜೆನೆಟಿಕ್ ವೇರಿಯೇಷನ್ಸನ್ನು ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಜೆನೆಟಿಕ್ ಡೈವರ್ಸಿಟಿದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ? ಇಂಡಿಯಾ ಹ್ಯಾಸ್ ಮೋರ್ ದ್ಯಾನ್ 50,000 ಡಿಫ್ರೆಂಟ್ ಸ್ಟ್ರೇನ್ಸ್ ಆಫ್ ರೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಮೇಜ್ನಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ರೈಸ್ ಸ್ಟ್ರೇನ್ಸನ್ನು ನೋಡ್ತಾ ಇದ್ದೀರಾ, ಹೌದು? ಸೊ ಆದರೆ ಇಂಡಿಯಾನಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಹೇಳ್ತಾ ಇದ್ದಾರೆ? 50,000 ವೆರೈಟೀಸ್ ಆಫ್ ರೈಸ್ ಸ್ಟ್ರೇನ್ಸು ಇಂಡಿಯಾನಲ್ಲಿ ಇದೆ. ಆಮೇಲೆ ನೆಕ್ಸ್ಟು 1000 ವೆರೈಟೀಸ್ ಆಫ್ ಮ್ಯಾಂಗೋಸ್ ಆರ್ ದರ್. ಸೊ ಸೆಕೆಂಡ್ ಇಮೇಜ್ನಲ್ಲಿ ನೀವು ಸ್ವಲ್ಪನೇ ಈ ಮ್ಯಾಂಗೋಸ್ ವೆರೈಟೀಸನ್ನು ನೋಡ್ಬೋದು. ಆದರೆ ಸೊ ಇಂಡಿಯಾನಲ್ಲಿ ಟೋಟಲಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ? 1000 ವೆರೈಟೀಸ್ ಆಫ್ ಮ್ಯಾಂಗೋಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತಾರೆ.
ಸೊ ಇದು ಜೆನೆಟಿಕ್ ಡೈವರ್ಸಿಟಿ ಆಯಿತು. ನಾವು ನೆಕ್ಸ್ಟ್ ಒನ್ ನೋಡೋಣ, ಸ್ಪೀಶೀಸ್ ಡೈವರ್ಸಿಟಿ. ಸೆಕೆಂಡ್ ಏನಿದೆ ಲೆವೆಲ್ ಆಫ್ ಬಯೋಡೈವರ್ಸಿಟಿನಲ್ಲಿ ಏನಿದೆ ಸ್ಪೀಶೀಸ್ ಡೈವರ್ಸಿಟಿ ನೋಡೋಣ. ಅದರಲ್ಲಿ ಡೈವರ್ಸಿಟಿ ಎಟ್ ದ ಸ್ಪೀಶೀಸ್ ಲೆವೆಲ್. ಸೊ ನೀವು ಇವಾಗ ಡೈವರ್ಸಿಟಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ, ಒಂದು ಇಂಡಿವಿಜುವಲ್ ಸ್ಪೀಶೀಸ್ ಡೈವರ್ಸಿಟಿಯನ್ನು ಏನಂತೀವಿ, ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಅ ಗ್ರೇಟರ್ ಆಂಫಿಬಿಯನ್ ಸ್ಪೀಶೀಸ್ ದ್ಯಾನ್ ಈಸ್ಟರ್ನ್ ಘಾಟ್ಸ್. ನೀವೇನಿದೆ ಅಂದರೆ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸನ್ನು ನೋಡ್ತೀರಾ, ಹೌದಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರ್ತಕ್ಕಂಥ ಆಂಫಿಬಿಯನ್ ಸ್ಪೀಶೀಸ್ ಏನಿದೆ ಅಂದರೆ ಗ್ರೇಟರ್ ಡೈವರ್ಸಿಟಿ ಇದೆ, ಅಂದರೆ ಜಾಸ್ತಿ ವೆರೈಟೀಸ್ ಆಫ್ ಡೈವರ್ಸಿಟಿ ಇದೆ. ಸೊ ಕೊಟ್ಟಿರೋ ಎಕ್ಸಾಂಪಲ್ ಏನಿದೆ ಅಂದರೆ ಆಂಫಿಬಿಯನ್ ಸ್ಪೀಶೀಸ್ದು ತಳಗಡೆ ಫ್ರಾಗ್ ಎಕ್ಸಾಂಪಲ್ ಇದೆ. ಸೊ ಇಷ್ಟೊಂದು ವೆರೈಟೀಸ್ ಆಫ್ ಫ್ರಾಗ್ಸನ್ನು ನೋಡ್ಬೋದು. ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾರೆ, ಸೊ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರ್ತಕ್ಕಂಥ ಆಂಫಿಬಿಯನ್ ಸ್ಪೀಶೀಸ್ ಏನಿದೆ ಅಂದರೆ ಜಾಸ್ತಿ ಡೈವರ್ಸಿಟಿ ಇರುತ್ತೆ, ಎಲ್ಲಿನಕ್ಕಿಂತ ಅಂದರೆ ಈಸ್ಟರ್ನ್ ಡೈವರ್ಸಿಟಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸೆಕೆಂಡ್ ಎಕ್ಸಾಂಪಲ್ ಆಫ್ ಅ ಸ್ಪೀಶೀಸ್ ಡೈವರ್ಸಿಟಿ ಕಂಪ್ಲೀಟ್ ಆಯ್ತು ಈಗ. ಸೊ ನೆಕ್ಸ್ಟು ಲೆವೆಲ್ ಆಫ್ ಬಯೋಡೈವರ್ಸಿಟಿನಲ್ಲಿ ಎಕೊಲಾಜಿಕಲ್ ಡೈವರ್ಸಿಟಿ ಅಂತ ಇದೆ. ಸೊ ಏನಿದೆ ಎಕೊಲಾಜಿಕಲ್ ಡೈವರ್ಸಿಟಿ? ಡೈವರ್ಸಿಟಿ ಎಟ್ ಎಕೋಸಿಸ್ಟಮ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನಿದೆ ಅಂತಂದರೆ ಎಷ್ಟೊಂದು ಎಕೋಸಿಸ್ಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಹೌದಾ? ಸೊ ಇಲ್ಲಿ ಡೈವರ್ಸಿಟಿ ಎಟ್ ಎಕೋಸಿಸ್ಟಮ್ ಲೆವೆಲ್ ಅಂತಂದರೆ ಸಮ್ ಆಫ್ ದ ಎಕೋಸಿಸ್ಟಮ್ಸ್ ಏನಿದೆ ಇಂಡಿಯಾನಲ್ಲಿ, ಫಸ್ಟ್ ಒನ್ ಡೆಸರ್ಟ್, ನೆಕ್ಸ್ಟು ರೈನ್ ಫಾರೆಸ್ಟ್, ದೆನ್ ಮ್ಯಾಂಗ್ರೋವ್ಸ್, ದೆನ್ ಕೋರಲ್ ರೀಫ್ಸ್, ವೆಟ್ಲ್ಯಾಂಡ್ಸ್, ಎಶ್ಯೂರೀಸ್ ಆ್ಯಂಡ್ ಅಲ್ಫೈನ್ ಮೆಡೋಸ್. ಇವೆಲ್ಲ ಏನಿದೆ ಅಂತಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಎಕೋಸಿಸ್ಟಮ್ಸ್ ಇದೆ. ಸೊ ನಾವು ಯಾವಾಗ ಎಕೋಸಿಸ್ಟಮ್ ಲೆವೆಲ್ನಲ್ಲಿ ಡೈವರ್ಸಿಟಿ ವೆರೈಟೀಸನ್ನು ಸ್ಟಡಿ ಮಾಡ್ತೀವಿ, ಸೊ ಅದು ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು ಆರ್ ಎಕ್ವಾಟಿಕ್ ಎಕೋಸಿಸ್ಟಮ್ ಆಗಿರ್ಬೋದು. ಸೊ ಈಗ ಇವೆಲ್ಲ ಏನಿದೆ ಅಂತಂತಂದರೆ ಎಕೊಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. Thank you for watching this video. Let us discuss with the next topic in part